ಅವರು ಒಂದು 15 ಸತಿ ಹೋಗಿದ್ಯಾ ಎಲ್ಲಿಗೆ? ಅಮೇರಿಕಾ? 12 ಸಲ ನಾನು ಹೋಗಿದ್ದು. ಇದಕ್ಕೆ ಲಂಡನ್ನಿಗೆ ಜಾಸ್ತಿ 19 ಸಲ ಹೋದೆ. ನೋಡಿ ಅವ್ರು ಹೇಳೋದು ಹೆಂಗಿದೆ, 12 ಸರಿ ಹೋಗಿ. ಅಂದರೆ ಮದುವೆ ಆದ ಹೊಸ್ತ್ರಲ್ಲಿ ಅವರು ತುಂಬ ನನಗೆ ಸಿಗ್ತಾ ಇರಲಿಲ್ಲ, ಅದೊಂದು ಬೇಜಾರಿತ್ತು. ಅಂದರೆ ಮನೆಯಲ್ಲೇ ಇರಬೇಕಾಗಿತ್ತು, ಎಲ್ಲೂ ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನನಗೆ ಅನಿಸಿದ್ದು ಮದುವೆ ಅಂದರೆ ಇಷ್ಟೇ ಇರ್ಬೋದು ಜೀವನ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಅವ್ರಿಗೆ ಸಿನಿಮಾ ಜಗತ್ತು ಅನುಮಾನ ಬರೋದು ಬೇಡ, ಟಿ ವಿ ಜಗತ್ತು ಅನುಮಾನ ಬರೋದು ಬೇಡ, ನಾಟಕದ ಜಗತ್ತು ಅನುಮಾನ ಬರೋದು ಬೇಡ. ಅಂದರೆ ಎಲ್ರಿಗೂ ಸುದ್ದಿ ಇರುತ್ತಲ್ಲ, ಯಾರನ್ನೋ ಕಟ್ಕೊಂಡು ಹೋಗ್ಬಿಟ್ರು ಅದು ಇದು ಅಂತ ಆ ಥರದ್ದು. ಹಾಗಾಗಿ ಫ್ರೀಡಮ್ ಕೊಟ್ಬಿಟ್ರೆ ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡೆ. ಅಂದರೆ ಕ್ಲಾಶ್ ಆಗಿಲ್ಲ. ನಾನು ಇವಾಗ ದೇವ್ರ ಪೂಜೆ ಮಾಡಬೇಕು ಅಂತ ಅವರು ಹಠ ಹಿಡಿಯಲ್ಲ. ಬಟ್ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಂದರ್ಭ ಸಿಕ್ಕಿದಾಗ ಒಟ್ಟಿಗೆ ಹೋಗ್ತೀವಿ ಬರ್ತೀವಿ. ಅಲ್ಲಿನ ಆಚಾರ ಪಾಚಾರಗಳು ಅವ್ರ ಲೆಕ್ಕಾಚಾರನೇ, ಅಥವಾ ಅವ್ರು ಕೂತ್ಕೊಳ್ಳೋದು ಎದ್ದೇಳೋದು ಈ ಥರದ್ದೇನೋ ಒಂದು. ಬಟ್ ಅವ್ರಿಗೇನೇನು ಬೇಕೋ ಶಾಂತಿಗಿಂತ ಇಂಥವೆಲ್ಲ ಮಾಡಿದೆ. ನಂಬಿಕೆ ಕಳ್ಕೊಂಡಿಲ್ಲ, ಅಷ್ಟು ಆಸಕ್ತಿ ನನಗಿರಲ್ಲ. ಮದುವೆ ಆದ ಹೊಸ್ತ್ರಲ್ಲಿ ನೀವು ಹೇಳ್ದಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಲಿ ಊಟ ಮಾಡೋಣ ಜೊತೆಲಿ ಅಂತ ಕೂತ್ಕೊಂಡಿರ್ತಿದ್ವಿ. ಕೂತ್ಕೊಂಡು ಎಷ್ಟೋ ದಿವಸ ಉಪವಾಸ ಮಲಗ್ಬಿಟ್ಟೆ, ಯಾಕೆಂದರೆ ಬೆಳಗ್ಗೆ ಬರೋರು. ಹುಡುಕಿ ಬೇರೆ ಜಾತಿಲಿ ನಾವೇ ಬೇಕು ಅಂತ. ನಾನು ಜಾತಿ ನೋಡಲಿಲ್ಲ, ಜಾತಕ ನೋಡಿದೆ. ಆಮೇಲೆ 2 ವರ್ಷ ಆದಮೇಲೆ ಗೊತ್ತಾಯ್ತು ಅವ್ರು ಯಾವ ಜನ ಅಂತ. ನಮಗೆ ಯಾವ ಜನ ಅಂತಲೂ ಕೇಳಿರಲಿಲ್ಲ. ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದರು. ನಮಸ್ತೆ. ನಮಸ್ತೆ. ಇಷ್ಟು ದೊಡ್ಡ ಜರ್ನಿಯಲ್ಲಿ ಆ್ಯಕ್ಚುಲಿ ಪತ್ನಿ ಅಂದರೆ ಅವರು ತುಂಬ ದೊಡ್ಡ ಪಾತ್ರನ ವಹಿಸ್ತಾರೆ ಒಂದು ಕುಟುಂಬ ಅಂತ ಬಂದಾಗ. ಸೊ ಅವ್ರನ್ನ ನಾವು ಕೇಳ್ತಾ ಇರುವಾಗೇ ನೀವು ಹಲವಾರು ಕ್ಷೇತ್ರಗಳಲ್ಲಿದ್ರಿ ಅಂತ ಅಂದರು. ಈಗಲೂ ಅವರಷ್ಟೇ ಆ್ಯಕ್ಟಿವ್ ಆಗಿದ್ದೀರಾ. ಅವರು ಸರ್ ಇಲ್ಲಾದರೆ ಅಲ್ಲಿ ನಾಟಕ ಎಲ್ಲದರಲ್ಲೂ ಇರ್ತಾರೆ. ಹೆಂಗೆ ನಿಮ್ಗೆ ಆ ಸರ್ರಿಂದ ಇದೆಲ್ಲ ಒಂದೊಂದಾಗಿ ಬರ್ತಾ ಹೋಗ್ತಾ, ಇಲ್ಲ ನೀವು ಇದ್ದಿದ್ದನ್ನು ನೀವು ಸ್ಟಾರ್ಟ್ ಮಾಡಿದ್ರ ಮದುವೆಯಿಂದ ಇಲ್ಲಿವರೆಗೂ? ಇಲ್ಲ ಅವರಿಂದನೇ ಪಾಪ ಅವರೇ ಎಲ್ಲ ನನಗೆ ಕಲ್ತ್ಕೋ ನೀನು ಹೋಗು ಅಂತ ಹೇಳಿ ಇದನ್ನು ಮಾಡಿದ್ದಕ್ಕೆ ನಾನು ಕಲ್ತ್ಕೊಂಡಿದ್ದು. ನನಗೆ ಸಪೋರ್ಟ್ ಮಾಡಿದ್ರು ಅವರು. ಅಂದರೆ ನನಗೂ ಅದು ಆಸಕ್ತಿ ಇತ್ತು, ಅವರು ನನಗೆ ಒಂಚೂರು ಪುಷ್ ಮಾಡಿದ್ರು. ನಾನು ಎಲ್ಲದರಲ್ಲೂ ಆ್ಯಕ್ಟಿವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಾಟಕ ಬ್ಯಾಕ್ ಸ್ಟೇಜ್. ನಾನು ನಾಟಕ ಮಾಡಲಿಲ್ಲ, ಸೀರಿಯಲ್ ಮಾಡಿದೆ. ಅಂದರೆ ಧಾರಾವಾಹಿಗಳಲ್ಲಿ 14 ಧಾರಾವಾಹಿಗಳಲ್ಲಿ ನಟಿಸಿದೆ. ಆಮೇಲೆ 4 ಸಿನಿಮಾದಲ್ಲಿ ಮಾಡಿದೆ. ಆಮೇಲೆ ರಾಜಕೀಯದಲ್ಲಿ ನಾನು 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ರಾಜಕೀಯದಲ್ಲಿ ನಾನು ಮಹಿಳಾ ಮೋರ್ಚಾದಲ್ಲಿ ಫಸ್ಟು ಬೆಂಗಳೂರಲ್ಲಾದೆ. ಬೆಂಗಳೂರಲ್ಲಿ ಮಹಿಳಾ ಮೋರ್ಚಾದಲ್ಲಿ ಕಾರ್ಯದರ್ಶಿ ಮಾಡಿದ್ರು. ಆಮೇಲೆ ರಾಜ್ಯ ಕಾರ್ಯದರ್ಶಿ ಮಹಿಳಾ ಮೋರ್ಚಾ ಮಾಡಿದ್ರು. ಆಮೇಲೆ ಪೇರೆಂಟ್ ಬಾಡಿನಲ್ಲಿ ನನಗೆ ರಾಜ್ಯ ಕಾರ್ಯದರ್ಶಿಯಾಗಿ ಮಾಡಿ ನನಗೆ ಇನ್ಚಾರ್ಜು ಮತ್ತು ಸಹ ಪ್ರಭಾರಿಯಾಗಿ ನಾನು ದಾವಣಗೆರೆ ಇನ್ಚಾರ್ಜಲ್ಲಿ ಹೋಗಿ ಕೆಲಸ ಮಾಡಿದೆ. ಪ್ರಹ್ಲಾದ್ ಜೋಶಿ ಅವರಿದ್ದರು ಅವಾಗ ಅಧ್ಯಕ್ಷರಾಗಿ. ಸಾದರ ಸಂಘದಲ್ಲಿ ಈಗ ಗೆದ್ದು ನಮ್ಮ ಸಮಾಜದಲ್ಲಿ ಉಪಾಧ್ಯಕ್ಷರಾಗಿದ್ದೆ 5 ವರ್ಷ. ಆಮೇಲೆ ಆಲ್ಮೋಸ್ಟ್ 8-9 ವರ್ಷದಿಂದ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟು ಒಂದು ಸಲ ಮಾತ್ರ ಎಲೆಕ್ಷನಲ್ಲಿ ಗೆದ್ದೆ. ಇನ್ನೊಂದು 2 ಸಲ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದು. ನಮ್ಮ ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ಅಂತ ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕಲ್ಲಿ ನಾನು 2011ರಿಂದ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಅಂದರೆ ಡೈರೆಕ್ಟ್ರಾಗಿದ್ದೀನಿ, ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮೊನ್ನೆ 25ನೇ ವರ್ಷದ್ದು ನಮ್ಮದು ಆ್ಯನಿವರ್ಸರಿ ಇದು ಸಿಲ್ವರ್ ಜುಬ್ಲಿ ಆಯಿತು. ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ ಬ್ಯಾಂಕಿಂದು. ಇವ್ರದ್ದು 13-14 ವರ್ಷದಿಂದ ಡೈರೆಕ್ಟರ್ ಆಗಿದ್ದೀನಿ. ಆಮೇಲೆ ಅಲ್ಲಿ ಕಲ್ಚರಲ್ ಕಾರ್ಯಕ್ರಮದೆಲ್ಲ ಜವಾಬ್ದಾರಿ ತಗೋತಾರೆ, ಲೀಡ್ ಮಾಡ್ತಾರೆ. ನೀವು ಮತ್ತೆ ಇದೆಲ್ಲ ಮಾಡ್ತಾ ಇರೋದ್ರಿಂದ ಇಬ್ಬರು ಒಟ್ಟಿಗೆ ಇರ್ಬೋದು ಅನ್ನೋ ಐಡಿಯಾದಲ್ಲಿ ಏನಾದರೂ ಈಗ ಇದು ಮಾಡಿದ್ರ? ಅಂದರೆ ಜೊತೆಯಾಗಿ ಒಂದೊಂದಕ್ಕೆ ಬರ್ತಾ ಮಿಂಗಲ್ ಆಗ್ತಾ ಹೋದ್ರ? ಬರ್ತಾ ಮಿಂಗಲ್ ಆಗಿದ್ದು. ಆಮೇಲೆ ನಮಗೆ ಮದುವೆ ಆದ ಹೊಸ್ತ್ರಲ್ಲಿ ನಾನು ಒಂದು 10-12 ವರ್ಷ ಯಾವುದಕ್ಕೂ ನಾನು ಹೋಗಿರಲಿಲ್ಲ. ಆಮೇಲೆ ನಾನು ಹೋಗಿದ್ದು. ನಿಮ್ಗೆ ಏನು ಏಜ್? ಅಂದರೆ ನಿಮ್ಗೆ ಏಜ್ ಗ್ಯಾಪು ತುಂಬ ಇದೆ ಅನ್ಸುತ್ತಲ್ಲ? 10 ವರ್ಷ ಗ್ಯಾಪ್. 61ನೇ ವಯಸ್ಸಿಗೆ ಹೋಗಿದ್ದಾರೆ. ಸೂಪರ್. ಅಂದರೆ ನಿಮ್ದು ಈಗ ಮೋಸ್ಟ್ಲಿ ದಾಂಪತ್ಯ ಜೀವನನೇ 50 ವರ್ಷ ದಾಟಿದೆ? ಇಲ್ಲ 40 ವರ್ಷ, 41 ವರ್ಷ, 42. 83.
42 ವರ್ಷ. 42ನೇ ವರ್ಷ. ಈ ಮೇಗೆ, ಈ ಜೂನ್ಗೆ 42 ಮುಗಿಯುತ್ತೆ. ಅಂದರೆ ಸರ್ಗೆ ಹೇಳ್ದಂಗೆ ಇಷ್ಟವರೆಗೂ ಮಾತಾಡ್ತಿದ್ದಂಗೆ ಎಲ್ಲ ಒಟ್ಟೊಟ್ಟಿಗೆ ಸಿಕ್ಕಿರೋದು ಸರ್ಗೆ. ಚಕ್ರ ಇರೋದಂಥ ಸಕ್ಸಸ್ಸು, ಜೊತೆಗೆ ನೀವು ಹಿಂದೆ ನಾಟಕ ಅದಾಗಿ ಸ್ವಲ್ಪ ದಿನಕ್ಕೆ MLA ಆಗ್ಬಿಡ್ತಾರೆ. ಇನ್ನು ಅದು ಸ್ವಲ್ಪ ಆವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಸಾಧನೆ, ತುಂಬ ಚಿಕ್ಕ ಸಮಯದಲ್ಲಿ. ನಿಮಗೆ ಅದು ಹೆಂಗೆ ರಿಯಾಕ್ಟ್ ಆಗ್ತಾ ಇತ್ತು ಆ ಟೈಮ್ಲಿ? ಅಂದರೆ ಮದುವೆ ಆದ ಹೊಸ್ತ್ರಲ್ಲಿ ಅವರು ತುಂಬ ನನಗೆ ಸಿಗ್ತಾ ಇರಲಿಲ್ಲ. ಅದೊಂದು ಬೇಜಾರಿತ್ತು. ಅಂದರೆ ಮನೆಯಲ್ಲೇ ಇರಬೇಕಾಗಿತ್ತು, ಎಲ್ಲೂ ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನನಗೆ ಅನಿಸಿದ್ದು ಮದುವೆ ಅಂದರೆ ಇಷ್ಟೇ ಇರ್ಬೋದು ಜೀವನ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನಗೆ ಅವ್ರ ತಾಯಿ ಸತ್ತ ಮೇಲೆ ಸ್ವಲ್ಪ ಆಚೆ ಹೋಗೋಕ್ಕೆಲ್ಲ ಶುರು ಮಾಡಿದೆ. ಆಮೇಲೆ ನನಗೆ ಪ್ರಪಂಚ ಏನು ಅಂತ ಗೊತ್ತಿರಲಿಲ್ಲ, ಜನಗಳ ಜೊತೆ ಹೆಂಗಿರಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಹಾಗೆ ಬೆಳೆಸಿರಲಿಲ್ಲ, ಆಚೆ ಕಳಿಸ್ತಾ ಇರಲಿಲ್ಲ. ಹಂಗಾಗಿ ಇಲ್ಲಿ ಬಂದ ಮೇಲೆ ಇವ್ರು ನನ್ನನ್ನು ಆಚೆ ಬಿಟ್ಟು ಆಮೇಲೆ ಹೋಗಿ ಕಲಿತು. ಮದುವೆ ಆದಮೇಲೆ ಫಸ್ಟ್ ಇದ್ದಿದ್ದ ಜಾಗ ಮನೆ ಬೆಂಗಳೂರಾ? ಇಲ್ಲ, ಬೆಂಗಳೂರು. ನಾನು ಮದುವೆಯಾಗಿ ಬಂದಿದ್ದೆ ಬೆಂಗಳೂರಿಗೆ, ಗಾಂಧಿ ಬಜಾರಲ್ಲಿದ್ದೆ. ಫಸ್ಟ್ ಟೈಮ್ ಬೆಂಗಳೂರು ನೋಡಿದ್ದೆ. ನೋಡಿದ್ದು ಸರ್. ನೀವು ಗಾಂಧಿ ಬಜಾರಲ್ಲಿ ಇದ್ರ? ಗಾಂಧಿ ಬಜಾರ್ನಲ್ಲಿ ವಿಠಲ್ ಡ್ರೆಸ್ಸಸ್ ಅಂತ ಒಂದು ಅಂಗಡಿ ಇತ್ತು, ಗುಂಡಪ್ಪ ರಸ್ತೆ. ಅಲ್ಲಿ 400 ರೂಪಾಯಿ ಏನೋ ಇದು ಸ್ಯಾಲ್ರಿ, ಇದು ಬಾಡಿಗೆ ಅಂಥದ್ದು, ಒಂದು ಸಿಂಗಲ್ ರೂಮಿನ ಬಾಡಿಗೆ. ಅವಾಗಿನ್ನೂ ನಾನು MLA ಆಗಿರಲಿಲ್ಲ, ಸಿನಿಮಾ ಶುರುವಾಗಿತ್ತು. ಅದೇ ಮನೇಲಿ MLA ಆದರು. ಗಾಂಧಿ ಬಜಾರ್ ಮನೆಯಲ್ಲಿ, ಗಾಂಧಿ ಬಜಾರ್ ಮನೇಲಿ MLA. ಅವಾಗ ಹೆಂಗೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ಗೆ ಮದುವೆಯಾಗಿ ಒಂದು 10 ವರ್ಷಗಳ ಕಾಲ ಅಷ್ಟು ಸಿಗದಷ್ಟು ಬ್ಯುಸಿ ಇದ್ರು ಅನ್ಸುತ್ತೆ. ಹೌದು, ಅವಾಗ ಬೇಕು ಅಂದಾಗ ಸಿಗಲಿಲ್ಲ, ಇವಾಗ ಬೇಡ ಅಂದಾಗ ಸಿಗ್ತಾರೆ. ಮೋಸ್ಟ್ಲಿ ಅದಕ್ಕೆ ಆ ಸರ್ ಆಮೇಲೆ ಅರ್ಥ ಮಾಡಿಕೊಂಡು ಇಲ್ಲ ನಾನೇನೆ ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೆ ಸಿನಿಮಾ ಜಗತ್ತು ಅನುಮಾನ ಬರೋದು ಬೇಡ, TV ಜಗತ್ತು ಅನುಮಾನ ಬರೋದು ಬೇಡ, ನಾಟಕದ ಜಗತ್ತು ಅನುಮಾನ ಬರೋದು ಬೇಡ. ಅಂದರೆ ಎಲ್ರಿಗೂ ಸುದ್ದಿ ಇರುತ್ತಲ್ಲ, ಯಾರನ್ನೋ ಕಟ್ಕೊಂಡು ಹೋಗ್ಬಿಟ್ರು ಅದು ಇದು ಅಂತ ಆ ಥರದ್ದು. ಹಾಗಾಗಿ ಫ್ರೀಡಮ್ ಕೊಟ್ಬಿಟ್ರೆ ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡೆ. ಅದು ಅವ್ರಿಗೆ ಅನಿಸಿರ್ಬೋದು, ಆಮೇಲೆ ಇದೆಲ್ಲ ಸರಿ ಇಲ್ಲ ಅಂತ ಅವ್ರನ್ನೇ ಕೇಳಬೇಕಷ್ಟೇ. ನೀವು ನಟನೆ ಅಂತ ಒಂದು 4-5 ಸಿನಿಮಾಗಳನ್ನು ಮಾಡಿದೆ ಅಂತ ಅಂದ್ರೆ ಅವು ಯಾವ ಥರ ಮಾಡಿದ್ರಿ, ಹೆಂಗೆ ಅಂತ, ಯಾರು ಅಪ್ರೋಚ್ ಮಾಡಿದ್ರು? ಇಲ್ಲ ನೀವು ಯಾವ? ಇಲ್ಲ ಅದು ಪರಿಚಯ ಇರೋರೇನೆ, ಹಂಗಾಗಿ ಅವರು ಮಾಡಿದ್ದಕ್ಕೆ ನಾನು ಮಾಡಿದೆ ಅಷ್ಟೇ. ಓಲಾಲ ಅಂತ ಒಂದು, ಆಮೇಲೆ ಮನಸ್ಸು ಮಲ್ಲಿಗೆ ಎಸ್ ನಾರಾಯಣ ಅವರು ಅಂತ ತೆಗೆದ್ರು, ಅದೊಂದು ಹೊಸದು. ಆಮೇಲೆ ಕಿಲಾಡಿ ಕಿಟ್ಟಿ, ಇನ್ನೊಂದು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಅದು ಕಿಲಾಡಿ ಕಿಟ್ಟಿ ಶ್ರೀನಗರ ಕಿಟ್ಟಿದ್ದು. ಅದು ಅದರಲ್ಲೂ ನಾವಿಬ್ರು ಗಂಡ ಹೆಂಡತಿ. ತುಂಬ ಇತ್ತೀಚೆಗೆ ಮಾಡಿರೋದು, ಅಂದರೆ ಒಂದು 10 ವರ್ಷ. ಹೌದೌದು. ಸೀರಿಯಲ್ ಸ್ವಲ್ಪ ಹಿಂದ್ಲಿಂದ ಮಾಡಿದ್ದಾರೆ. ಸೀರಿಯಲ್ ತುಂಬ ದಿವಸದಿಂದ ಮಾಡಿದೆ. ಸೀತಾರಾಮ್ ಸೀರಿಯಲಲ್ಲಿ ಆಲ್ಮೋಸ್ಟ್ ಇರ್ತಿದ್ದೆ. ಆಮೇಲೆ ಬೇರೆ ಬೇರೆ ಮನೆಯೊಂದು 3 ಬಾಗಿಲು, ಮನೆ ಕತೆ, ಸತ್ಯವಂತರಿಗೆ ಕಾಲವೆಲ್ಲ, ಅವೆಲ್ಲ ಸುಮಾರು ಮಾಡಿದ್ದು. ಧಾರ್ಮಿಕ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ, ದುರಸ್ತಿ ಮಾಡಿಸೋದು, ದೇವಸ್ಥಾನ ರಿಪೇರಿ. ನಿಮಗೆ ದೇವ್ರ ಮೇಲೆ? ಹೌದೌದು. ಯಾಕೆಂದರೆ ನಾವು ಇಲ್ಲಿರೋದೇನೆ ಒಂದು ಶಕ್ತಿಯಿಂದ, ನಾವು ಆ ಶಕ್ತಿ ಇಲ್ಲದೆ ಇದ್ದರೆ ನಾವು ಹಿಂಗಿರೋಕ್ಕಾಗೋದೇ ಇಲ್ಲ, ನಂಬಲೇಬೇಕು. ಅಂದರೆ ನಾವು ಒಂದು ದೇವ್ರನ್ನ ನಂಬ್ತೀವಿ ಅಂದರೆ ಆ ಶಕ್ತಿಗೆ ಇದರಿಂದ ನಾವು ಪೂಜೆ ಮಾಡ್ತೀವಿ ಅಂತ, ಆ ಥರ ನಂಬಿಕೆ ನನಗೆ. ನಾನು ಜಾಸ್ತಿ ದೇವ್ರನ್ನ ಪೂಜೆ ನಮ್ಗೆ ಗೊತ್ತಿರೋಂಗೆ ಸರ್ ಅಷ್ಟು ಇರಲ್ವಲ್ಲ ಆ ವಿಚಾರಗಳಲ್ಲಿ. ಆ ವಿಚಾರದಲ್ಲಿ ನಾನು ಬೆಳಗ್ಗೆ ಹೇಳೋದೇ ನಾನು 3:30-3:45 ಹೇಳ್ತೀನಿ. ನಂದು ಜಪ ಜಪ ಮಾಡಿ ಆಮೇಲೆ ನಾನು ಹೋಗ್ತೀನಿ. ಅಂದರೆ ಕ್ಲಾಶ್ ಆಗಿಲ್ಲ, ನಾನಿವಾಗ ದೇವ್ರ ಪೂಜೆ ಮಾಡಬೇಕು ಅಂತ ಅವರು ಹಠ ಹಿಡಿಯಲ್ಲ. ಬಟ್ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಂದರ್ಭ ಸಿಕ್ಕಿದಾಗ ಒಟ್ಟಿಗೆ ಹೋಗ್ತೀವಿ ಬರ್ತೀವಿ. ಅಲ್ಲಿನ ಆಚಾರ ಪಾಚಾರಗಳು ಅವ್ರ ಲೆಕ್ಕಾಚಾರನೇ, ಅಥವಾ ಅವ್ರು ಕೂತ್ಕೊಳ್ಳೋದು ಎದ್ದೇಳೋದು ಈ ಥರದ್ದೇನೋ ಒಂದು. ಬಟ್ ಅವ್ರಿಗೇನೇನು ಬೇಕೋ ಶಾಂತಿಗಿಂತ ಇಂಥವೆಲ್ಲ ಮಾಡಿದೆ. ನಂಬಿಕೆ ಕಳ್ಕೊಂಡಿಲ್ಲ, ಅಷ್ಟು ಆಸಕ್ತಿ ನನಗಿರಲ್ಲ. ಆದರೆ ಅವ್ರದ್ದು ನನಗೇನು ಅಭ್ಯಂತರ ಇಲ್ಲ ಆ ಥರದ್ದೆಲ್ಲ. ಊಟ ಮಾಡಿಸ್ಬೇಕು ಹುಡುಗರು. ಆಮೇಲೆ ದಾಸೋಹ ಜಾಸ್ತಿ ಮನೇಲಿ ಇವ್ರದ್ದು. ಯಾರಿಗೆ ಬೇಕಾದ್ರೂ ಊಟ ಹಾಕೋದು, ತಿಂಡಿ ಇಟ್ಕೊಳ್ಳೋದು, ಕೊಡೋದು, ವಿಶ್ವಾಸವಾಗಿ ತೊಗೊಂಡೋಗೋದು. ಸೊಸೆನೂ ಕೂಡ ತಯಾರಿ ಮಾಡಿದ್ದಾರೆ ಈಗ. ಆಮೇಲೆ ಇವರಿಬ್ರಿಗೂ ಒಂದು ಕಡೆ ಡ್ಯಾನ್ಸ್ ಕಲ್ತಿಲ್ಲ, ಡ್ಯಾನ್ಸೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ. ಯಾವ ಥರ ಅಂತ ಹೇಳೋದಲ್ಲ. ಇಲ್ಲ, ಡ್ಯಾನ್ಸ್ ಅಂದರೆ ನಮಗೆ ಕಾಂಪಿಟೇಷನ್ ಬಂತು, ಅಲ್ಲಿ ಯಾರೋ ಬರಬೇಕಾಗಿದ್ದವ್ರು ಬರಲಿಲ್ಲ. ಅದು ಸುಮ್ಮನೆ ಮಾಡೋಕ್ಕೆ ಹೋದೆ, ನನಗೆ ಬೆಸ್ಟ್ ಡ್ಯಾನ್ಸರ್ ಅಂತ ಅವಾರ್ಡ್ ಬಂತು. ಕಾಂಪಿಟೇಷನಲ್ಲೇ ಅವಾರ್ಡ್ ಬಂತು. ಆಮೇಲೆ ಈಗ ಎಲ್ಲ ಪ್ರೋಗ್ರಾಮ್ನಲ್ಲೂ ಇವು ಪ್ರಾಕ್ಟೀಸ್ ಮಾಡಿಸ್ತಾರೆ, ಎಲ್ಲರನ್ನೂ ಕರ್ಕೊಂಡು. ನಾವು ಇವಾಗ ನಮ್ಮದು ತವ್ರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ವರ್ಷಕ್ಕೊಂದ್ಸಲಿ ಸೇರ್ತೀವಿ.
ಇದು 3ನೇ ವರ್ಷ ಮಾಡ್ತಾ ಇದ್ದೀವಿ. ನಿಮ್ದೀಗ ಸೇನ್ ಒಂದು ಸಂಘ ಥರ ಸಂಘ ಅಂದರೆ ಎಲ್ಲ ಹೆಣ್ಮಕ್ಳು, ಸಂಘ ಅಂತ ಇಲ್ಲ, ಎಲ್ಲ ಊರಿನ ಹೆಣ್ಮಕ್ಳೆಲ್ಲ ಬರ್ತಾರೆ. ಮೂಲ ಇವ್ರ ಸ್ನೇಹಿತರುಗಳೆಲ್ಲ ಸೇರ್ಕೋತಾರೆ, ಅವ್ರು ಊರಿನವ್ರನ್ನೆಲ್ಲ ಕರ್ಸ್ಕೊಂಡು. ಊರಿನವ್ರನ್ನೆಲ್ಲ ಅದು ಶಿರಾದ ಹತ್ರ ಕಡೋಗೆರೆ ಅಂತ, ತಂದೆ ತಾಯಿ ಊರದೇನೆ. ಈಗ ನಮ್ಗೆ ಇನ್ನೊಂದು ಸರ್ ಯಾವಾಗ ಏನಾದರೂ ಸರ್ ಅಷ್ಟೊಂದು ಕಾಯಿಲೆ ಇದಾವ ಅಂದರೆ ಅದಕ್ಕೊಂದು ಮಾತ್ರೆ ಅಂತಾರೆ. ಏನಾದರೂ ಚೂರು ಸೀರಿಯಸ್ ಆಗಿ ಹೇಳೋಕೆ ಹೋದ್ರೂ ಅರ್ಥ ಆಗೋ ರೀತಿ ಹೇಳಿ ಅವರು ಕ್ಯಾರೆಕ್ಟ್ರೇ ಒಂಥರ ಆ ವಿಷಯನ ಸರಳವಾಗಿ ತಗೊಂಡು ಈಗೇನು ಮಾಡ್ಬೇಕು ತಾನೆ ಅನ್ನೋ ರೀತಿಗೆ ಮುಂದಕ್ಕೆ ಅದಕ್ಕೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಇದು ನಿಮಗೆ ಹೆಂಗೆ ಅನ್ನಿಸ್ತಾ ಇತ್ತು ಆ ಟೈಮ್ ಲೈನಲ್ಲೆಲ್ಲ? ಯಾವಾಗಲ ಶೂಟಿಂಗ್ ಮುಗಿಸ್ಕೊಂಡು ಬಂದಾಗಲಾಗ್ರಿ ಅವ್ರು ಏನೇನೋ ಒಂದು ಸಂಜಾಯಿಸಿ ಕೊಟ್ಬಿಟ್ಟು ನಗಾಡಿಸ್ಬಿಟ್ಟು ಇದು ಮಾಡ್ತಿದ್ರಲ್ಲ, ಆ ಥರ ನಿಮ್ಮ ಹತ್ರನೂ ಹಂಗೆ ಇರ್ತಿದ್ರಾ ಹೆಂಗೆ? ಇಲ್ಲ, ಅದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಹೇಳೋರು. ಅವರು ಮದುವೆ ಆದ ವಸ್ತ್ರಲ್ಲಿ ಹಂಗೆ ನೀವು ಹೇಳ್ದಂಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದ್ಲಿ ಊಟ ಮಾಡೋಣ ಜೊತೆಲಿ ಅಂತ ಕೂತ್ಕೊಂಡಿರ್ತಿದ್ವಿ. ಕೂತ್ಕೊಂಡು ಎಷ್ಟೋ ದಿವಸ ಉಪವಾಸ ಮಲಗ್ಬಿಟ್ಟೆ, ಯಾಕೆಂದರೆ ಬೆಳಗ್ಗೆ ಬರೋರು, ಬೆಳಗ್ಗೆಯಿಂದ ಅದೇನೋ 3 ಪಿಕ್ಚರ್ ಮುಗಿಸ್ಕೊಂಬಂದೆ ಅಂತ ಹೇಳೋರು. 3 ಪಿಕ್ಚರ್ ಮುಗಿಸೋರೇನೋ ಅವಾಗ ಬೆಳಗ್ಗೆ ಬರೋರು. ಹಂಗಾಗಿ ಅಂದರೆ ಅವಾಗ ತುಂಬ ಬ್ಯುಸಿ ಇದ್ದರು. ಹಂಗಾಗಿ ಎಷ್ಟೋ ದಿವಸ ಉಪವಾಸನೆ ಮಲಗ್ಬಿಟ್ಟಿದ್ದೆ. ಆಮೇಲೆ ಬೈದರು ಕಾಯಬೇಡ್ರಿ ಅಂತ. ಇವಾಗ ನಾವೇನು ಕಾಯಕ್ಕೆ ಹೋಗಲ್ಲ, ಅದೇ ಅಭ್ಯಾಸ ಆಗೋಯ್ತು ನಮಗೆ. ಈಗಲೂ ಮನೇಲಿದ್ರೂ ಅವ್ರು ಲೇಟಾಗೆ ಊಟ ಮಾಡೋದು, ನಾವು ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ನಮ್ಮ ಪಾಡಿಗೆ ನಾವು ಹೋಗಿ. ಆವಾಗ ಅವರೇನು ಹೇಳೋದು ಇದು ಅವಾಗ ಹೇಳ್ತಿದ್ರಲ್ಲ, ಬೇಡ ಹಿಂಗೆ ನಮ್ಮ ಮನೆಯಲ್ಲಿ ತಮಾಷೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲೇ ಸುಸ್ತಾಗಿ ಬಂದುಬಿಟ್ಟಿರೋರು. ಸೀರಿಯಸ್ ಆಗೂ ಇರಲ್ಲ, ತಮಾಷೆಗೂ ಇರಲ್ಲ, ಅವ್ರು ಸುಸ್ತಾಗಿರ್ತಾರಲ್ಲ ಅಂತ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನೀವು ನಾಟಕಕ್ಕೆ ನೀವು ಯಾವಾಗ ಇನ್ವಾಲ್ವ್ ಆಗಿ ಶುರು ಆದರೆ ಅಂದರೆ ಅವ್ರ ಜೊತೆಗೆ ಓಡಾಡೋ ಥರ ಈ ನಾಟಕದ ಜರ್ನಿಗೆ? ಅವ್ರಿಗೆ ಬೇರೆ ಊರಿಗೆ ಅಂದರೆ ದೇಶಕ್ಕೆ ಹೋದಾಗ ನನಗೆ ಭಯ, ಯಾಕೆಂದರೆ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲಲ್ಲ. ಅದಕ್ಕೆ ಮುಂಚೆ ನಾನೇನು ಹೋಗ್ತಾ ಇರಲಿಲ್ಲ, ಇಲ್ಲೂ ಹೋಗ್ತಾ ಇರಲಿಲ್ಲ, ಅಲ್ಲೂ ಬೇರೆ ದೇಶಕ್ಕೆ ಹೋದಾಗಲೂ ಆಮೇಲೆ ಶುರುವಾಗಿದ್ದು. ಬೇರೆ ದೇಶಕ್ಕೆ ಹೋಗೋಕ್ಕೆ ಎಷ್ಟೋ ಸಲ ಬಂದ್ರೂ ನಾನು ಹೋಗ್ಲಿಲ್ವಲ್ಲ ಅಂತ ಸುಮಾರು ಸಲ ಹೋಗಲಿಲ್ಲ ಅವರು. ಮುಂಚೆ ಒಂದು ಸಲ ಮಾತ್ರ ಲಂಡನ್ಗೆ ಹೋಗಿ ಬಂದರು, ಅದನ್ನು ಬಿಟ್ಟರೆ ಇನ್ನೆಲ್ಲೂ ಹೋಗಲೇ ಇಲ್ಲ. ದುಬಾಯಿ ಅಲ್ಲೆಲ್ಲ ಬಂತು, ಹೋಗಲಿಲ್ಲ. ಇವಾಗ ನಾನು ಬರಲ್ಲ ಅಂತ ಅವ್ರು ಹೋಗಲ್ಲ, ಅಷ್ಟು ಇದನ್ನು ಮಾಡ್ತಾರೆ. ಒಂದೊಂದ್ಸಲಿ ಸುಮಾರು ಸುತ್ತಿದ್ದಾರೆ, ಬಹುತೇಕ ನನ್ನ ಅಷ್ಟೇ. ಅಮೆರಿಕ, ಲಂಡನ್ ಜಾಸ್ತಿ. ಸರ್ ಇಲ್ಲ ಅಂದ್ರೆ ನೀವು ಒಬ್ಬರೇ ಹೋಗಿ ಬಂದಿರೋ ಟ್ರಿಪ್ಗಳು ತುಂಬ ಇದೆ. ಯಾಕೆಂದರೆ ಮೊನ್ನೆ ಈ ಸಲ ಅಂತ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ. ಯಾಕೆಂದರೆ ಮಧ್ಯಪ್ರದೇಶ್ ಮತ್ತು ಶಾರದಾಮ್, ಮತ್ತು ಮೊನ್ನೆ ಕಾಶಿಗೆ ಹೋದ್ವಿ, ಮತ್ತು ಇದಕ್ಕೆ ಹೋದೆ, ರಾಮೇಶ್ವರಕ್ಕೆ ಹೋದೆ, ಶ್ರೀಲಂಕಾಗೆ ಹೋಗ್ತಾ ಈಗ ನೇಪಾಳಕ್ಕೆ ಹೋಗಿ ಸಿದ್ಧಾಗಿದ್ದಾರೆ. ಆಮೇಲೆ ಅವ್ರಿಗೆ ಕಾರೇ ಬೇಕು ಅಂತೇನಿಲ್ಲ, ಅಂದರೆ ಅಧಿಮಾಕು ಕಾರ್ ಇಲ್ದಿರೋ ಹೆಂಗೆ ಹೋಗೋದು ನಾವು ಹಿಂಗೆಲ್ಲ ಅಂತೇಳಿ ಮೆಟ್ರೋದಲ್ಲಿ ಓಡಾಡ್ತಾರೆ ಆರಾಮಾಗಿ. ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಇನ್ನೊಂದೆಲ್ಲ ಆಟೋದಲ್ಲಿ ಹೋಗ್ತೀನಿ, ಇವ್ರು ಬಿಡಲ್ಲ ಅಷ್ಟೇ. ಮೆಟ್ರೋಲ್ಲಿ ಓಡಾಡಕ್ಕೆ ಬಿಡ್ತಾರೆ, ಎನ್ನೆಲ್ಲ ಹೋಗ್ತೀನಿ ಅಂದ್ರೆ ಬಿಡಲ್ಲ, ಆಟೋಲಿ ಅದರಲ್ಲೆಲ್ಲ ಹೋಗ್ತೀನಿ. ನಿಮಗೆ ಈ ನಾಟಕದ ಜೊತೆಯಲ್ಲಿ ಇದ್ದಿದ್ರಿಂದಲೇ ಅದು ಈಸಿಯಾಗಿ ಒಗ್ಗೋಗ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ? ಸರಳತೆ ಆಗಲಿ ಇನ್ನೊಂದಾಗಲಿ. ಹೌದು, ಥಿಯೇಟ್ರಿಗೆ. ಆಮೇಲೆ ನನ್ನ ತಂಡದ ಪೂರ್ತಿ ಅಣ್ತಂಬ್ರ ಥರ ಇದ್ದಾರೆ ಇವ್ರಿಗೆ. ಅಲ್ಲಲ್ಲ, ನಾನು ನಮ್ಮ ಮನೆಯಾಗಿ ಹೋಗಿದ್ದೆ, ಅದು ಅಣ್ತಂದಿರಿಗಿಂತ ಮನೆಯಾಗಿ ಹೋಗ್ಬಿಟ್ಟಿದ್ದೆ. ಅದು ನಮ್ಮ ರಾಜಾರಾಮು ಮತ್ತು ಕಲಾಗಂಗೋತ್ರಿ ಟೀಮು, ನಾವು ಮನೆಯಾಗಿ ಹೋಗ್ಬಿಟ್ಟಿದೆ. ಅವರು ನಮಗೆ ಒಂಥರ ಅಣ್ಣನ ಥರನೇ ಇದ್ದಾರೆ. ಅಲ್ಲಿರೋರೆಲ್ಲ ಹಂಗೆ ಇದ್ದಾರೆ. ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ, ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ಇಲ್ಲ ತಿಂತಿದ್ದು ನಾನು ಇಲ್ದಿರು ಬರ್ತಾರೆ ಹೋಗ್ತಾರೆ. ಇದ್ರ ಜೊತೆ ಒಳಗೆ ಸೀರಿಯಲ್ನವರು ಹಂಗೆ ಸಂಬಂಧ ಆಗೋಗಿದ್ದಾರೆ. ಸಿನಿಮಾದವ್ರು ಇತ್ತೀಚೆಗೆ ಕಡಿಮೆ ಆಗಿದೆ, ನಾನು ಮಾಡ್ತಾ ಇಲ್ಲ. ರಾಜಕಾರಣಿಗಳು ಭಾಳಷ್ಟು ಎಲ್ಲರೂ ಏನಕ್ಕ ಅಂತಲೇ ಮಾತಾಡ್ಸೋದು. ರಮೇಶ್ ಕುಮಾರಿಂದ ಹಿಡಿದು ಎಲ್ಲರೂ ಪರಿಚಯ ಅವ್ರಿಗೆ, ಮುಖ್ಯಮಂತ್ರಿಗಳಾದಿಯಾಗಿ. ನೀವು ನೋಡ್ದಂಗೆ ಸರ್ಗೆ ಜೊತೆ ಇದು ಕ್ಲೋಸ್ ಆಗಿದ್ದಂಥ ಸಿನಿಮಾದವರು ಅವತ್ತಿನ ನಟರುಗಳು ಆಗಲಿ ಯಾರು ಆ ಥರದವ್ರು ಯಾರು ಇದು ಮನೆಗೆ ಬರ್ತಿದ್ದವರು ಆ ಥರ ಇದ್ರ ನಿಮಗೆ ನೆನಪಿಗಿರೋ ಥರ? ನನಗೆ ನೆನಪಿರೋ ಥರ ಎಲ್ಲರೂ ಇದ್ದರು ಆಲ್ಮೋಸ್ಟು. ಉಮಾಶ್ರೀ, ಮತ್ತು ಲೇಡೀಸಲ್ಲಿ ಉಮಾಶ್ರೀ, ಆಮೇಲೆ ದೊಡ್ಡಣ್ಣ, ಜಯಂತಿ, ಆಮೇಲೆ ಚಂದ್ರು ಹೆಂಡತಿ ಕೈ ಚಂದ್ರು ಅವ್ರ ಫ್ಯಾಮಿಲಿ ಪೂರ್ತಿ ನಮ್ಮನೆ, ಗಿರ್ಜಮ್ಮ, ಆಮೇಲೆ ಇವಾಗ ಇತ್ತೀಚೆಗೆ ಅಂದರೆ ಇವರೆಲ್ಲ ಜೈಮಲೆಲ್ಲ ತುಂಬ ಕ್ಲೋಸು. ಅವರು ಮನೆಗೆ ಬಂದಿದ್ದು 1-2 ಸಲ ಬಂದಿದ್ದಾರೆ ಅಷ್ಟೇ, ಅಷ್ಟೊಂದಿಲ್ಲ. ಹೇಮ ಚೌಧರಿ ಅವರೆಲ್ಲ ತುಂಬ ಕ್ಲೋಸು ಅವರೆಲ್ಲರೂ. ಈವನ್ ಸರೋಜಾದೇವಿ ಗೊತ್ತು ಮನೆಗೆಂದು ಅವರೆಲ್ಲೂ ಆಚೆ ಜಾಸ್ತಿ ಅವ್ರು ಬರಲ್ಲ, ಅವ್ರ ಮನೆಗೆ ನಾವು ಹೋಗಿದ್ವಿ. ಹೋಗಿದ್ವಿ. ಆಮೇಲೆ ಈ ಗಂಡಸರಲ್ಲಿ ಎಲ್ಲರೂ ಊಟಕ್ಕೆ ಬಂದಿದ್ದಾರೆ, ಶಿವರಾಮಣ್ಣನಿಂದ ಹಿಡಿದು
ಎಲ್ಲರೂ ಬಂದಿದ್ದಾರೆ ನಮ್ಮ ಮನೆಗೆ. ಇತ್ತೀಚೆಗೆ ಕಡಿಮೆ, ನಾನು ಕೂಡ ಆ ಲೈನಿಂದ ಕಡಿಮೆ ಆದೆ. ನಾನು ಮುಂಚಿನಷ್ಟು ಮಾಡ್ತಿಲ್ಲ ಈಗ. ಆಮೇಲೆ ಎಲ್ಲರೂ ಗೊತ್ತಿಲ್ಲ ಅನ್ನೋ ಥರ ಇಲ್ಲ, ಎಲ್ಲರೂ ಅಂತ ಮಾತಾಡ್ಸೋ ಅಂಥವ್ರೇನೆ ಎಲ್ಲರೂ. ನಮ್ಮ ರಾಜಕೀಯದವ್ರು, ನಮ್ಮ BJP ಅವರು ಅಂತ ಎಲ್ರಿಗೂ ಚೆನ್ನಾಗಿ ನೋಟೆಡ್. ಅಂದರೆ ನಾನು ಅಲ್ಲೇ ಕೆಲಸ ಮಾಡ್ತಿದ್ನಲ್ಲ, 30 ವರ್ಷದಿಂದ ಅಲ್ಲೇ ಇದ್ದೀನಿ. ಅಂದರೆ ಇತ್ತೀಚೆಗೆ ಈ ಮಕ್ಕಳು ಚಿಕ್ಕವು ಅಂತ ಹೋಗಿಲ್ಲ, ಯಾಕೆಂದರೆ ನೋಡ್ಕೊಳಕ್ಕಾಗಲ್ಲ, 2 ಮಕ್ಕಳಿದಾರಲ್ಲ, ಅದಕ್ಕೋಸ್ಕರ ಹೋಗ್ತಾ ಇಲ್ಲ. ಅವಾಗಾದರೂ ಆ ಕಡೆ ಹೋದಾಗ ಒಂದು ವಿಸಿಟ್ ಹಾಕ್ಬಿಟ್ಟು ಬಂದುಬಿಡ್ತೀನಿ. ಯಾರೂ ಸಿಕ್ಕಲಿಲ್ಲದೆ ಹೋಗಿ ಇದು ಅವರ ಆಸಕ್ತಿನೇ. ನಿಮ್ಮ ಈ ಕೃಷಿ ಎಲ್ಲ ಜಮೀನು ತಗೊಂಡು ಸರಿ ಕೇಳಿದೆ, ನೀವು ಅಲ್ಲಿದ್ದಿದ್ದೇ ನೀವು ಹೇಳ್ತಾ ಇದ್ರಿ ಅದನ್ನೇ ಏನು ಮಾಡಿರಲಿಲ್ಲ, ಇದು ಯಾವುದೋ ವಸ್ತು ತೊಗೊಂಡು ಮಾಡಿದ್ರಿ ಅಂದ್ರಲ್ಲ, ಹೆಂಗೆ ಆಸಕ್ತಿ ಬಂತು ಅಂದಾಗ ನಿಮ್ಮ ಬಗ್ಗೆ ಹೇಳಿದ್ರು, ಕೃಷಿ ಆಸಕ್ತಿ ಅವ್ರಿಗೆ ಜಾಸ್ತಿ ಆಯಿತು ಅಂತ. ಅಂದರೆ ಕೃಷಿ ಆಸಕ್ತಿಯಿಂದ ಅಂದರೆ ಅಲ್ಲಿ ಜಮೀನು ನಾನು ಮದುವೆಯಾಗಿ ಬಂದು ಅಷ್ಟರಲ್ಲಿ ಇವರು ತಂದೆ ತಾಯಿ ಮಾರಿಬಿಟ್ಟಿದ್ರು. ಅದು ಆಮೇಲೆ ಒಂದು ಗುಡ್ಡ ದಿನ್ನೆ ಎಲ್ಲ ಇದ್ದಿದ್ದನ್ನ ಇವರು ತೊಗೊಂಡು ಅದನ್ನ ನಾವು ಇದನ್ನು ಮಾಡಿಸಿದ್ವಿ, ಸಮ ಮಾಡಿಸಿದ್ವಿ. ಅಷ್ಟರಲ್ಲಿ ಈ ಜಮೀನನ್ನ ಇವ್ರ ತಮ್ಮ ಎಲ್ಲ ಕೊಡಿಸಿದ್ರು. ಇಲ್ಲಿ ಇದು ಅವ್ರ ಚಿಕ್ಕಮ್ಮವ್ರ ಮನೆ, ಚಿಕ್ಕಮ್ಮವ್ರ ಊರು. ಅವ್ರು ಕೊಡಿಸಿದ್ದಾದಮೇಲೆ ಇಲ್ಲಿ ಬಂದು ಈ ಮನೆ ಎಲ್ಲ ಕಟ್ಟಿದ ಮೇಲೆ ಒಂದು ಸ್ವಲ್ಪ ಈ ಮಾವಿನ ಗಿಡ ಎಲ್ಲ ಇತ್ತು ನಾವು ತಗೊಳ್ಳೋವಾಗ್ಲೇ. ಬಟ್ ಈ ಕೃಷಿ ಆಸಕ್ತಿ ನೀವು ಕೆಲಸ ಮಾಡಿಕೊಂಡು ಆರಾಮಾಗಿ ಓಡಾಡಿ ಇಷ್ಟು ದಿನ ಇಲ್ಲ ಅಂತ ಇತ್ತ, ಇಲ್ಲ ಮುಂಚೆಯಿಂದಲೂ ಇರ್ತಾ ಇದು ಅಂತ? ಅಂದರೆ ವ್ಯವಸಾಯದ ರುಚ ಮುಂಚೆಯಿಂದ ಇರೋಕ್ಕೆ ಇರಲಿಲ್ಲ, ಜಾಗ ಇರಲಿಲ್ಲಲ್ಲ. ಅದೇನು ನಮ್ಮ ಮನೇಲಿ ಊರಲ್ಲೇನು ಕಳಿಸ್ತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮ, ಹೊಲ್ದ ಹತ್ರಕ್ಕೆ ಹೋಗಂಗಿರಲಿಲ್ಲ. ಇಲ್ಲಿ ಬಂದಮೇಲೆ ಇದನ್ನು ತೊಗೊಂಡ್ಮೇಲೆ ಸುಮ್ಮನೆ ಬಿಡೋಕ್ಕೂ ಇಷ್ಟ ಆಗಲ್ಲಲ್ಲ, ಇಷ್ಟೊಂದೆಲ್ಲ ಜಾಗ ಇಷ್ಟು ಚೆನ್ನಾಗಿರೋದೆಲ್ಲ ಇದ್ದಾಗ. ಹಂಗಾಗಿ ಬರ್ತಾ ಇರ್ತಿದ್ವಿ, ಬರಬೇಕು ಅಂತ ಅನಿಸುತ್ತೆ, ಬರ್ತೀನಿ. ಇಲ್ಲ ನೀವೆಲ್ಲ ಒಟ್ಟಿಗೆ ಇರೋದಲ್ಲ? ಒಬ್ಬ ಮಗ ಬೇರೆ ಕಡೆ ಇದ್ದಾನೆ, ಇನ್ನೊಬ್ಬ ಮಗ ಸೊಸೆ ಇಬ್ಬರೂ ಒಟ್ಟಿಗೆ ಇದ್ದೀವಿ. ನನ್ನ ಸೊಸೆ ಅವಳು M.Tech ಇನ್ ಏವಿಯಾನಿಕ್ಸು. ಅವರು ಪುತ್ತೂರು. ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅವ್ರದ್ದು. ಲವ್ ಅಲ್ಲ, ಹುಡುಕಿ ಬೇರೆ ಜಾತಿಲಿ ನಾವೇ ಬೇಕು ಅಂತ. ನಾನು ಜಾತಿ ನೋಡಲಿಲ್ಲ, ಜಾತಕ ನೋಡಿದೆ. ಆಮೇಲೆ 2 ವರ್ಷ ಆದಮೇಲೆ ಗೊತ್ತಾಯ್ತು ಅವ್ರು ಯಾವ ಜನ ಅಂತ. ನಮಗೆ ಯಾವ ಜನ ಅಂತಲೂ ಕೇಳಿರಲಿಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದರು. ಸ್ಟೋರಿ ಹೇಳಿದ್ರು ಸರ್, ಅಲ್ಲಿ ಹೋಗಿ ನೋಡಿದ್ವಿ, ಹಂಗೆ ಅಂದ್ವಿ, ಮದುವೆ ಮಾಡ್ಕೊಂಡ್ಬಂದ್ವಿ, 7-8 ದಿವಸದಲ್ಲಿ ಫಿಕ್ಸ್ ಆಗೋಯ್ತು. 7-8 ದಿವಸದಲ್ಲೇ ಫಿಕ್ಸ್. ಕರ್ಕೊಂಡು ಹೋದ್ವಿ, ಅಲ್ಲೇ ಅವರೇ ಏನೋ ಸೆಟಪ್ ಮಾಡಿದ್ರು, ಅಲ್ಲೇ ಒಂದು ರಿಸೆಪ್ಷನ್ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತ. ಅಲ್ಲ, ಆಮೇಲೆ ಮದುವೆ ದೇವಸ್ಥಾನದಲ್ಲಿ ಮದುವೆ ದೇವಸ್ಥಾನ, ಆಮೇಲೆ ರಿಸೆಪ್ಷನ್ ಇಲ್ಲಿ ಯಾರ್ದೋ ಫಾರ್ಮ್ ಹೌಸ್ನಲ್ಲಿ, ಕಾಸಿಲ್ಲ, ದುಡ್ಡಿಲ್ಲ. ಫಾಲ್ಟ್ ಒಳ್ಳೆ ಅದೇನು ಶ್ರೀಮಂತರದು ಮದುವೆ ಆದಂಗೆ ಆಯಿತು. ಅವನು ಪುಕ್ಸಟ್ಟೆ ಕೊಟ್ಟಿದ್ದ ನಮಗೆ, ಊಟಕ್ಕೆ ಮಾತ್ರ ಬಿಲ್ ಕೊಟ್ಟು ಅಷ್ಟೇ. CM ಎಲ್ಲ ಬಂದಿದ್ರು. ಸರ್ ಜೊತೆಗೆ ವಿದೇಶಕ್ಕೆ ಜನರಲ್ ಆಗಿ ನೀವೇ ಓಡಾಡಿರೋದಲ್ವಾ ಇಷ್ಟು ವರ್ಷ? ಆಲ್ಮೋಸ್ಟ್ ಹೋಗಿದ್ದೀರಾ ಅನ್ಸುತ್ತಲ್ಲ ಎಲ್ಲ? ಮತ್ತು ಪ್ರತಿ ವರ್ಷನೂ ಆಲ್ಮೋಸ್ಟ್ ಅಕ್ಕ ಸಮ್ಮೇಳನಗೆಲ್ಲ ಹೋಗ್ತಿರಲ್ಲ? ಸಾಮಾನ್ಯವಾಗಿ ನಾನು 1-2 ಸಲ ಹೋಗಲಿಲ್ಲ, ಯಾಕಂದರೆ ಒಂದು ವಾರಕ್ಕೆ ಹೋಗ್ಬೇಕು ನೋಡಿ. ಇವಾಗ 1 ವಾರಕ್ಕೆ ಹೋಗ್ತಾ ಇದ್ದಾರೆ ಯಾವುದೋ ಒಂದು ಕೆಲಸದ ಮೇಲೆ ಕಾರ್ಯಕ್ರಮಕ್ಕೆ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ಕರೆದ್ರು ಪಾಪ, ನಾನು ಬರಲ್ಲ, ಹೋಗ್ಬಿಟ್ಟು ಬಂದಿದ್ದೆ. ಆಸ್ಟ್ರೇಲಿಯಾ ಕರೆದ್ರು, ಅದಕ್ಕೆ ಆಸ್ಟ್ರೇಲಿಯಾನೂ ನೋಡಿ ಸಿಕ್ಕಾಪಟ್ಟೆ ನೋಡಿದ್ದೆ. ಅದೆಷ್ಟು ಒಂದೇ ನೋಡೋದಕ್ಕೂ ಬೇಜಾರು. ಹಂಗಾಗಿ ಇಲ್ಲ, ಬರಲ್ಲ, ನೀವು ಹೋಗ್ಬಿಟ್ಟು ಬಂದಿದ್ದೆ. ಬೇಡ ಅಂತ ತಪ್ಪಿಸ್ಕೋತಾ ಮನೆಗಳಲ್ಲಿ ನಾವು ಹೋಗ್ಬೇಕು ಅಂತ ಕೇಳ್ತಾರೆ. ಇಲ್ಲ, ಅಮೆರಿಕಾದಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನಾವು ಹೋದವ್ರ ಮನೆಯಲ್ಲೆಲ್ಲ ಚಿತ್ರ ಅಂತ ಇದ್ದಾರೆ ಅವರು, ನಾವು ಇಲ್ಲಿದ್ದೂ ಸುಮ್ಮನೆ ವೇಸ್ಟ್, ಅವರು ನೋಡಿಲ್ಲ, ನೀವು ಗಲ್ಲಿನೂ ನೋಡ್ಕೊಂಬಂದಿದ್ದೀರಾ ಅಂತ ಹೇಳ್ತಿರ್ತಾರೆ. ಒಂದು 25 ರಾಜ್ಯ ನೋಡಿದ್ದೀವಿ, ಜಾಸ್ತಿ ನೋಡಿದ್ವಿ, ಇನ್ನೂ ಜಾಸ್ತಿ ನೋಡಿದ್ದೀವಿ. ಹವಾಯ್ ಅಂತ ಯಾವುದೋ ಐಲ್ಯಾಂಡ್ಗೆಲ್ಲ ಹೋಗಿದ್ದೀವಿ, ಎಲ್ಲ ನೋಡ್ಕೊಂಬಂದ್ವಿ. ಅವರು ಒಂದು 15 ಸತಿ ಹೋಗಿದ್ಯಾ? ಎಲ್ಲಿಗೆ? ಅಮೇರಿಕಾ 12 ಸಲ ನಾನು ಹೋಗಿದ್ದು. ಇದಕ್ಕೆ ಲಂಡನ್ನಿಗೆ ಜಾಸ್ತಿ 19 ಸಲ ಹೋದೆ ನೋಡಿ. ಅವ್ರು ಹೇಳೋದು ಹೆಂಗಿದೆ, 12 ಸರಿ ಹೋಗಿ. ಆಸ್ಟ್ರೇಲಿಯಾಗೆ 5ನೇ ಸಲಿನೇನು ಹೋಗಿದ್ದು. ನ್ಯೂಜಿಲೆಂಡ್ 2 ಸಲ. ಅಂದರೆ ಇವೆಲ್ಲ ಟ್ರಿಪ್ ಥರನೇ ಹೋಗಿರೋದಾ ನೀವು ಪ್ಲ್ಯಾನ್ ಮಾಡ್ಕೊಂಡು? ಫಸ್ಟು ಒಂದು ಟ್ರಿಪ್ ಹೋದ್ವಿ ಆಸ್ಟ್ರೇಲಿಯಾಗೆ ಮತ್ತು ನ್ಯೂಜಿಲೆಂಡ್ಗೆಲ್ಲ. ಅಲ್ಲಿ ಟ್ರಿಪ್ ಹೋದ್ಮೇಲೆ ಅಲ್ಲಿಯವರು ಬಿಡಲಿಲ್ಲ ಇವ್ರನ್ನ. ಆಮೇಲೆ ಬನ್ನಿ ಅಂತ ಇನ್ನೊಂದ್ಸಲಿ ನಾಟಕ ತೊಗೊಂಡು ಹೋದ್ವಿ, ಮುಖ್ಯಮಂತ್ರಿ. ಆವಾಗ ನಾಟಕದಲ್ಲಿ ಹೋದ್ವಿ. MLA ಆಗಿದ್ದಾಗ ವಿದೇಶಕ್ಕೆ ಹೋಯ್ದು, ಅಮೇರಿಕಕ್ಕೆ. MLC ಆಗಿದ್ದಾಗ ಇದು ಕಮಿಟಿಯಿಂದ ಟೂರ್ ಥರ ಹೋಗಿದ್ದು. ಆಮೇಲೆ ಪ್ಯಾಕೇಜ್ ಟೂರ್ ಕಡಿಮೆ, ಅವ್ರು ಹೋಟ್ಲಲ್ಲಿ ಉಳ್ಕೊಂಡಿರೋದು ಕಡಿಮೆ, ಅದೊಂದು ವಿಶೇಷವಾದ. ಎಲ್ಲ ಮನೆಗಳು ಹಿಂಗೆ ದೊಡ್ಡ ಮನೆಗಳು, ಅಲ್ಲೇ ರಾತ್ರಿ ಆಟ ಹೊಡ್ಕೊಂಡು ಕಾಲ ಕಳ್ಕೊಂಡು ಉಂಡು ಮಲ್ಕೊಂಡು, ಅವರೇ ಬೆಳಗ್ಗೆ ಡ್ರೈವರು,
ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬೇಕು ಅಲ್ಲಿ. ಓನರ್ ಕಮ್ ಡ್ರೈವರ್. ಹಂಗೆ ಇದೆ ಅದು. ಅಲ್ಲಿ ನಿಮಗೆ ಸ್ನೇಹಗಳೆಲ್ಲ ಬೆಳೆದ್ಬಿಟ್ಟಿರುತ್ತೆ ಹಂಗಾದ್ರೆ ಹಾಂ ವರ್ಷ. ಯಾರು ಈಗ ಅಲ್ಲಿಗೆ ಹೋದರೆ ನಮ್ಮನೆಗೆ ಬರೋ ದೂರುಗಳು ಜಾಸ್ತಿ ಆಗ್ಬಿಡ್ತದೆ. ಸೊ ಲಿಸ್ಟ್ ಇಟ್ಕೊಂಡು ಹೋಗ್ಬೇಕು ನಾವು. ಇವತ್ತು ರಾತ್ರಿ ನಿಮ್ಮನೆ, ಇವತ್ತು ರಾತ್ರಿ ನಿಮ್ಮನೆ, ಇಲ್ಲಿ ನಿಮ್ಮನೆಗೆ ಊಟ ಅಂತ. ಈಗ ನಾಳೆ 4 ಜನ ಬುಕ್ ಮಾಡಿದ್ದಾರೆ, ಹೋಗೋದು 3 ದಿವಸ ನನ್ನಲ್ಲಿ. ನಮ್ಮ ಸೊಸೆ ಮಗನು ಇವಾಗ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ. 2 ಮನೆಯವ್ರು ಬುಕ್ ಆಗಿದ್ದಾರೆ ಅವ್ರಿಗೆ. ಎಲ್ಲೂ ಹೋಗ್ಬೇಡಿ, ನಮ್ಮ ಮನೇಲಿ ಹೋಗ್ಕೊಳ್ಳಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅವರೇ ನಾವೇ ಓಡಾಡಿಸ್ತೀವಿ ಅಂತ. ಮೇಲೆ ಹೋಗ್ತಾ ಇರೋದು. ಅಲ್ಲಿ ಸುಮ್ಮನೆ ನೋಡಕ್ಕೆ ಹುಡುಗನ ಅವಳು ಆಗಲೇ ಬಂದಿದ್ಲು, ನಾಟಕ ಆಡಕ್ಕೆ ಬಂದಿದ್ಲು. ಅವಳು ನನ್ನ ಸೊಸೆ ನಾಟಕನೂ ಆಡಿದ್ದಾಳೆ ಮುಖ್ಯಮಂತ್ರಿನಲ್ಲಿ. ನಂದ್ರೆ ಅಲ್ಲಿ ಪರಿಚಯ ನನಗೆ ಕ್ಲೋಸ್ ಆದ್ರಲ್ಲ, ಆ ಮನೆಯವರೆಲ್ಲ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಅವ್ರು ಇವಾಗ ಬೇಡ ಬೇಡ ಎಲ್ಲೂ ಹೋಗ್ಬೇಡಿ, ಈ ಊರಲ್ಲಿ ಇಳ್ಕೊಳ್ಳಿ, ಇಲ್ಲೆಲ್ಲ ತೋರಿಸ್ತೀವಿ. ಅವ್ರ ಊರಲ್ಲಿ ಹೋಗಿ ಅಲ್ಲಿ ತೋರಿಸ್ತಾರೆ ಅಂತ. ಆಗ್ಲಿಂದಲೂ ಆಲ್ಮೋಸ್ಟ್ ಸರ್ಗೆ ಒಂದು ಸ್ವಲ್ಪ ಜೊತೆಗೆ ಇದ್ದಾರೆ. ಹಾಂ ಒಂದು ಮಾತ್ರೆ ವಿಚಾರ, ಇನ್ನೇನೋ ವಿಚಾರ, ಆರೋಗ್ಯದ ನಾನು ಕಾಯಿಲೆ ಬಿದ್ದಿದ್ದಾಗ ವಿಪರೀತ ಸೀರಿಯಸ್ ಆದಾಗ ಇವರಿಬ್ಬರೇ ಸೊಸೆ ನನ್ನ ಸೊಸೆನೂ ಮತ್ತು ಇವರಿಬ್ಬರನ್ನೇ ನೋಡ್ಕೊಂಡಿದ್ದು. ಓಪನ್ ಹಾರ್ಟ್ ಸರ್ಜರಿ ಆಯ್ತು. ಹಾಗಾಗಿ ಅವರು ಮಗಳೇ. ಈಗಾಗಲೇ ಬೈತಾ ಇದ್ಲು, ನಾನು ಹೇಳ್ತಾ ಇದ್ದೀನಿ ತಪ್ಪಿಸ್ಕೊಂಡು ಓಡಾಡ್ತಾವ್ರೆ, ಹಾಸ್ಪಿಟ್ಲಿಗೆ ಚೆಕಪ್ಪಿಗೆ ಬರ್ತಾ ಇಲ್ಲ ಅಂತ. ಮತ್ತೆ ಸರ್ ಏನ್ ಕೇಳಿದ್ರು ಅದೇನ್ ಒಳ್ಳೇದಲ್ಲಪ್ಪ ಅಂತ ಮತ್ತೆ ತಮಾಷೆ ಮಾಡ್ತಾರೆ. ಅದೇನ್ ನೀನ್ ಹೇಳ್ದಂಗೆಲ್ಲ ಅಲ್ಲಪ್ಪ ಅಂತ ಹಿಂಗ ಅಂತಾರೆ. ಬಟ್ ಅದ್ ನಿಜ ಅಲ್ಲ, ಆಕ್ಚುಲಿ ಹೇಳೋದೇ ನಿಜ ಅಲ್ಲ, ಒಳಗಿರೋದು ನಿಜ ಅನ್ಸುತ್ತೆ ನನಗೆ. ನಮ್ದೇ ಸಿನಿಮಾ ನಮ್ಮ ಶೂಟಿಂಗ್ ಮಾಡಕ್ ಬಂದಾಗ ನನ್ನ ತಂದೆಗೆ ಆಪ್ರೇಷನ್ ಆಗಿತ್ತು. ಅವತ್ತೆಲ್ಲ ಮಾತಾಡಿದ್ವಿ. ಸಿನಿಮಾ ಎಲ್ಲ ಮುಗಿಸಿ ನೆಕ್ಸ್ಟ್ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಸರ್ಗೆ ಹೇಳಿದರು ಆಪ್ರೇಷನ್ಗೆ ಅಂತ. ಹಿಂದಿನ ದಿನ ಫೋನ್ ಮಾಡಿದ್ರು ನನಗೆ, ಅಂದರೆ ಒಂದು ಸ್ವಲ್ಪ ದಿನದ ಹಿಂದೆ, ಹಿಂಗಿದೆ ನೋಡು ಅಷ್ಟರೊಳಗೆ ಮಾಡ್ಕೊಂಬಿಡು ಡಬ್ಬಿಂಗು ಅಂತ. ಅದು ಎಷ್ಟು ದೊಡ್ಡ ಮಟ್ಟದ ಕಮಿಟ್ಮೆಂಟು. ಆ ಉತ್ತರ ಆಪ್ರೇಷನ್ ಏನೇ ದೊಡ್ಡದಿದ್ರು ಅದ್ರೊಳಗೂ ನಗಾಡ್ಕೊಂಡು ಬಂದು, ಆಮೇಲೆ ಗೊತ್ತಿಲ್ಲಪ್ಪ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಆಪ್ರೇಷನ್ ಆದಮೇಲೆ ಬರ್ತೀವ ನಿಂದು ಮಾಡ್ಕೊಂಬಿಡು ಅಂತ ಅಷ್ಟು ಸರಳವಾಗಿ ಹೇಳಿ ಬಂದು, ಅವಾಗಲೂ ನಾನೇ ಬಂದು ಮನೆ ಹತ್ರ ಬಂದು ಕರ್ಕೊಂಡೋಗಿ ಅವಾಗಲೂ ಡಬ್ಬಿಂಗ್ ಮಾಡ್ಕೊಂಬಂದುಬಿಟ್ಟು ಅಷ್ಟು ಖುಷಿಯಾಗಿ ಹೋದ್ವಿ. ಆ ಥರದ್ದು ನಿಮ್ಗೆ ಹೆಂಗೆ ಅನಿಸುತ್ತೆ? ಹಂಗೆ ಏನೇನೋ ರಿಸ್ಕ್ ತಗೊಳ್ಳೋದಾಗಲಿ, ಅವ್ರು ಅಷ್ಟು ಕ್ಯಾಶುವಲ್ ಆಗಿ ತಗೊಳ್ಳೋದಾಗಲಿ? ಇಲ್ಲ, ಅದು ಗೊತ್ತೇ ಆಗಲಿಲ್ಲ ನಮಗೆ. ಅದು ನನಗೆ ಕೈ ನೋವು ಬಂತು ನೋಡಿ. ಅವ್ರಿಗೆ ಆಯಸ್ ಗಟ್ಟಿದೆ ಅನ್ನೋದಕ್ಕೋ ಇಲ್ಲ ಏನೋ ಕತೆ ಗೊತ್ತಿಲ್ಲ ನನಗೆ. ಇಲ್ಲ ನನ್ನಿಂದ ನಂಗೆ ಮಂಗಲ್ಯದ ಬಗ್ಗೆ ಇದೆ ಅಂತ ಇದಕ್ಕೋ ಏನೋ ಗೊತ್ತಿಲ್ಲ. ನನಗೆ ಈ ಕೈ ನೋವು ಬಂತು. ಅಲ್ಲ, ಬಲಗೈ ನನಗೆ ತುಂಬ ನೋಯ್ತಾ ಇದೆ. ಇದು ನೋವು ಬಂದರೆ ಹಾರ್ಟಿನ ಪ್ರಾಬ್ಲಮ್ ಇರುತ್ತೆ ಅಂತ ನಾನು ಡಾಕ್ಟ್ರುಗಳು ಕೇಳಿದ್ದೆ. ಅದಕ್ಕೆ ಚೆಕಪ್ಗೆ ಹೋದೆ ನಾನು. ಅಲ್ಲಿ ಚೆಕಪ್ ಎಲ್ಲ ಮಾಡಿದ್ರೆ ನಂದು ಕರೆಕ್ಟಾಗಿತ್ತು. ಇವ್ರದ್ದೆಲ್ಲ ಥ್ರೆಡ್ ಮಿಲ್ ಮಾಡಲಿಲ್ಲ ಅವತ್ತು ಇವರು. ಇಲ್ಲ ನಾನೆಲ್ಲ ಕರೆಕ್ಟಾಗಿದೆ, ECG ಎಲ್ಲ ಕರೆಕ್ಟಾಗಿದೆ ಅಂತ ಬಂದರು. ಆಮೇಲೆ ಮಂಜುನಾಥ್ ಅವ್ರ ಹತ್ರ ಹೋದಾಗ ಇದು ಎಲ್ಲ ಚೆಕಪ್ ಮಾಡಿದ್ರು. ಇಲ್ಲಿ ಇದನ್ನು ಇಟ್ಟು ಸೆತಸ್ಕೋಪ್ ಇಟ್ಟು ನೋಡಿದಾಗ ಇಲ್ಲ ನೀವು ಥ್ರೆಡ್ ಮಿಲ್ ಮಾಡ್ಕೊಂಬನ್ನಿ, ಆಮೇಲೆ ನಾನು ಹೇಳ್ತೀನಿ ಅಂದರು. ಥ್ರೆಡ್ ಮಿಲ್ ಮಾಡ್ಕೊಂಬಂದರೆ ಇಲ್ಲ ನೀವು ಆಂಜಿಯೋಗ್ರಾಮ್ ಮಾಡಬೇಕು ಒಂದ್ಸಲಿ ಅಂತ ಮಾಡಿದ್ರೆ ಏನು ಮಾತಾಡಲಿಲ್ವಂತೆ. ನೀವು ಬನ್ನಿ, ಆಮೇಲೆ ಡಾಕ್ಟ್ರು ಇವರು ಇದ್ದಾರೆ, ಸೀತಾರಾಮ್ ಭಟ್ರು ಇದ್ದಾರೆ, ಅವ್ರ ಹತ್ರ ಟೆಸ್ಟ್ ಮಾಡಿಸ್ತೀನಿ ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಬ್ಲ್ಯಾಕ್ ಆಗೋಗಿದೆ. 85-90% ನಾಟಕ ಆಡಿದ್ದೀನಿ. ಅದು 2-3 ದಿವಸದ ಹಿಂದೆ ಅದು ನಾಟಕ ಆಡಿ ಬಂದಿದ್ದಾರೆ. ಎಲ್ಲ ಇದನ್ನ ಮಾಡಿ ಬಂದ್ರೂ ಅವ್ರಿಗೆ ಇದು ಗೊತ್ತಾಗಿಲ್ಲ. ಆಮೇಲೆ ಮಲ್ಕೊಂಡು ಎದ್ದು ಬಂದು ಆಚೆ ಕಡೆ ಕೂತ್ಕೊಂಡಿದ್ರು. ನಾನು ಯಾಕೆ ಎದ್ದೋಗಿ ಲೇಟ್ ಹಾಕೊಂಡ್ಬರ್ತಾರಲ್ಲ ಅಂತಂದರೆ, ಯಾಕೆ ಉಸಿರಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಅಂತಂದರು. ಅದು ಆಮೇಲೆ ನನಗೆ ಅದು ಅವಾಗಲೂ ನಂಗೆ ಅರ್ಥ ಆಗಲಿಲ್ಲ. ಹಿಂಗೆ ಇದಕ್ಕೆ ಆಗಿದೆ ಅಂತ ಅಂದ್ಬಿಟ್ಟು, ಉಸಿರಾಡೋಕ್ಕಾಗ್ತಾಯಿಲ್ಲ, ಯಾಕೋ ಒಂಥರ ಅದು ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗಲ್ಲ, ಅದೇನೋ ಇರಬೇಕು ಗ್ಯಾಸ್ಟ್ರಿಕ್ಕು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಡಾಕ್ಟ್ರು ಆಪ್ರೇಷನ್ ಮಾಡಿದ ಮೇಲೆ ಹೇಳಿದ್ರು, ಸೀತಾರಾಮ್ ಭಟ್ರು ಕರೆದು, ಮಿರಾಕಲ್ಲ ನಿಮ್ಮ ಅವರು ಒಂದು ಸಣ್ಣ ನರದಲ್ಲಿ ಬ್ಲಡ್ ಪಾಸ್ ಆಗ್ತಾ ಇತ್ತು, ಮಿರಾಕಲ್ಲ ಅವ್ರಿಗೆ ಬದುಕಿರೋದು ಅಂತ. ಆವಾಗ ನಮಗೆ ಭಯ ಆಗಿದ್ದು. ಅದಕ್ಕೆ ಇವಾಗ ಅವಳಿಗೆ ಭಯ, ನಮ್ಮ ಸೊಸೆಗೆ ಕರ್ಕೊಂಡು ಬರಲಿಲ್ಲ ಅಂತ ಯಾವಾಗಲೂ ಬೈತಿರ್ತಾಳೆ. ಅದಾಗಿದೆ 2.5 ತಿಂಗಳಿಗೆ ನಾಟಕ ಆಡಿದೆ ಮುಖ್ಯಮಂತ್ರಿ. ಅದಾದ್ಮೇಲೆ ಒಂದು 50 ಶೋನು 60 ಆಗಿ ಹೋಗಿರ್ಬೇಕಾಗಲಿ. ಇನ್ನೂ ಜಾಸ್ತಿನೇ ಅದು ಜಾಸ್ತಿ ಆಯ್ತು. ಆಗಲೇ 6 ವರ್ಷ ಆಯಿತು. 6 ವರ್ಷದಲ್ಲಿ ಆಲ್ಮೋಸ್ಟ್ 120-130 ಶೋ ಆಗಿರಬೇಕು. ಅದು ಆಮೇಲೆ ಇನ್ನೊಂದು ಕಾಂತ ಅಂತ ಒಂದು ಮಾಡ್ತಿದ್ದೆ. ಅದು ಈಗ ಸದ್ಯಕ್ಕೆ ಮಾಡ್ತಿಲ್ಲ, ನಿಲ್ಲಿಸಿದ್ದೀವಿ. ಅದು ಹೌಸ್ಫುಲ್ಲು.
ಮುಖ್ಯಮಂತ್ರಿ 1000 ಶೋ ಬಂದ್ಬೇಕು ಹತ್ರ ಬಂದಿದೆ. ಬಂದಿದೆ. ಮೋಸ್ಟ್ಲಿ ನಾವೆಲ್ಲ ಬಂದಿದ್ವಲ್ಲ ಅವಾಗ 750 800 ಇರಬೇಕು. ನಡೀತಾ ಇದೆ ಸರ್. ಈಗ ಅಮೇರಿಕದಿಂದ ಬಂದು ಇಳಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಆಮೇಲೆ ನಾಟಕಕ್ಕೆ ಹೋಗೋದು ಅಷ್ಟೇ. ಆಚೆ ಎಲ್ಲೂ ಹೋಗಿ ಮಾಡ್ತಿಲ್ಲ ಅನ್ಸುತ್ತಲ್ಲ? ಮಾಡ್ತೀವಿ. ಯಾವ ರಾಜ್ಯ ಜಿಲ್ಲೆಗಳಲ್ಲಿ ಮಾಡ್ತೀವಿ, ಹೊರ ದೇಶದಲ್ಲಿ ಮಾಡ್ತೀವಿ. ಅಲ್ಲ ಹೇಳಿಲ್ವಾ, ಇದು ನ್ಯೂಜಿಲೆಂಡಲ್ಲಾಯಿತು, ಅಮೇರಿಕಾದಲ್ಲಾಯಿತು, ಆಮೇಲೆ ಅಮೇರಿಕಾದಲ್ಲಿ ನಾನು ಹೋಗಲಿಲ್ಲ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಮಲೇಷಿಯಾ 4ರಲ್ಲಿ ಮಾಡೋಬಿಟ್ಟು ಬಂದಿದ್ದೆ. ಅದರೊಳಗೆ ಶೋ ಜಾಸ್ತಿ. ನ್ಯೂಸ್ ಆಸ್ಟ್ರೇಲಿಯಾದಲ್ಲಿ 4 ಶೋ. ಆಸ್ಟ್ರೇಲಿಯಾದಲ್ಲಿ 5 2 ಶೋ. 4 ನೀವು ಕಾಂತ 4 2 ಶೋ. ಮೆಲ್ಬೋರ್ನ್ ಮತ್ತು ಸಿಡ್ನಿ ಅಮೇರಿಕಾದಲ್ಲಿ ಜಾಸ್ತಿ ಆಡಿದ್ರು ಇವ್ರು. ನಾನು ಹೋಗಲಿಲ್ಲ. ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆಮೇಲೆ ಟಿಕೆಟೇ ಸಿಕ್ಕಲ್ಲ. ಕೆಲವರೆಲ್ಲ ಬಂದು ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ನೋಡ್ತಾರೆ. ಕಾಂತಗಂತೂ ಸಿಡ್ನಿಯಿಂದ ಮೆಲ್ಬೋರ್ನಿಗೆ ಬಂದರು. ಒಂದು 4-5 ಜನ ಟಿಕೆಟ್ ಸಿಕ್ಕಲಿಲ್ಲ. ತುಂಬ ಚೆನ್ನಾಗಿದೆ. 3 ಜನ. ಯಾವಾಗಿರುತ್ತೆ ಸರ್? ಮತ್ತೆ ಅದಿನ್ನು ಅವನೇ ಯಾಕೋ ಡೈರೆಕ್ಟರ್ ಯಾಕೋ ನಿಲ್ಸಿದ್ದಾನೆ, ನಾವು ಮಾಡಿಸ್ಬೇಕು ಇವತ್ತದೆ. CK ಚಂದ್ರು, ನಾನು ಮೇಜರ್. ಚಂದು ಇವರಿಬ್ಬರು ಇದ್ದರೆ ಆ ಮನುಷ್ಯ ಅಂತೂ ಸಖತ್ತಾಗಿ ಮಾಡ್ತಾರೆ. ನಾನು ಸಿನಿಮಾ ಸೀರಿಯಲ್ ನನಗಿಷ್ಟ ಆಗಲ್ಲ, ಅವ್ರದ್ದು ನಾಟಕ ಸಖತ್ತಾಗಿ ಮಾಡ್ತಾರೆ. 1.5 ಗಂಟೆ ಬಹುತೇಕ ಫುಲ್ ನಗೋದೇನು, ಸಾಕಿನ್ನ ಅನ್ನೋ ಥರ ಎದ್ದೋಗೋ ಥರ ಹೋಗ್ತಾರೆ, ಸಾಕು ಅಂತ ನಾಟಕ. ಅದು ಚೆನ್ನಾಗಿ ಬರ್ತಿತ್ತು. ಅವರು ಆ ಸೀನಲ್ಲಿ ಒಂದರಲ್ಲಿ ಹೋಗ್ತಾರೆ, ಆ ಮನುಷ್ಯ ಯಪ್ಪ ಸಖತ್ತಾಗಿ ಮಾಡ್ತಾರೆ. ಮಾತ್ರ ಟ್ರಾಜಿಕ್ ನೋಟು ಇದೆ, ಕಾಮಿಡಿನೂ ಇದೆ ಅದರಲ್ಲಿ.